ಅಯೋಧ್ಯೆಗೆ ಯಾರು ಬರಬೇಡಿ, 15 ದಿನಗಳ ಕಾಲ ಯಾರು ಬರಬೇಡಿ ಅಂತ ಅಲ್ಲಿನ ಆಡಳಿತ ಮಂಡಳಿ ಈ ಬಗ್ಗೆ ಆದೇಶವನ್ನ ಮಾಡಿದೆ. ಕಾರಣ ಏನು? ಈಗ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಪ್ರಯಾಗ್ರಾಜ್ಗೆ ಹೋಗ್ತಾರೆ, ಆನಂತರದಲ್ಲಿ ಅಯೋಧ್ಯೆಗೆ ಬುಕ್ ಕೂಡ ಮಾಡ್ಕೊಂಡಿದ್ದಾರೆ. ಅದರ ಪರಿಣಾಮ ಜನ ಕಿಕ್ಕಿರಿದು ಸೇರ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ. ಭಕ್ತ ಸಾಗರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು 10-15 ದಿನ ಸ್ಥಳೀಯ ಭಕ್ತರು ಅಯೋಧ್ಯೆಗೆ ಬರಬೇಡಿ ಅಂತ ಮನವಿಯನ್ನ ಮಾಡ್ತಾ ಇದೆ ಅಯೋಧ್ಯೆ ಆಡಳಿತ ಮಂಡಳಿ. ಸ್ಥಳೀಯ ಭಕ್ತರಿಗೆ ಅಯೋಧ್ಯೆಯಿಂದ ಈ ಒಂದು ಮನವಿಯನ್ನು ಮಾಡಲಾಗ್ತಾ ಇದೆ. ಪ್ರಯಾಗ್ರಾಜ್ ಹೋಗ್ತಾರೆ, ಆಮೇಲೆ ಕಾಶಿಗೆ ಹೋಗ್ತಾರೆ, ಅಯೋಧ್ಯೆಗೆ ಹೋಗ್ತಾರೆ, ಈ ರೀತಿ ಪ್ಯಾಕೇಜ್ ಬುಕ್ಕಿಂಗ್ಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಯಾಗ್ರಾಜ್ನ ಪರಿಣಾಮ ಈಗ ಅಯೋಧ್ಯೆಗೂ ಭಕ್ತ ಸಾಗರ ಬರುವಂತಹ ಸಂಖ್ಯೆ ಕ್ರಮೇಣವಾಗಿ ಹೆಚ್ಚು ಆಗ್ತಾ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಈ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಸ್ಥಳೀಯರು 10-15 ದಿನಗಳ ಕಾಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬರೋದಕ್ಕೆ ಹೋಗಬೇಡಿ ಅನ್ನುವಂತಹ ಮನವಿಯನ್ನು ಮಾಡ್ತಾ ಇದ್ದಾರೆ. ಜನವರಿ 22ಕ್ಕೆ ಅಯೋಧ್ಯೆ ರಾಮ ಮಂದಿರ ರಾಮನ ಪ್ರತಿಷ್ಠಾಪನೆಯಾಗಿ 1 ವರ್ಷಗಳಾಗಿದೆ. ಇದರ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಗೂ ಹೋಗಬೇಕು ಅಂತ ಬಯಸ್ತಾರೆ. ಹೇಗಿದ್ರೂ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಲ್ಲ, ಒಂದು ರೌಂಡ್ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದ್ಬಿಡೋಣ ಅನ್ನುವಂತಹ ಆಲೋಚನೆ ಇದೆ. ಪರಿಣಾಮ ಅಯೋಧ್ಯೆಯಲ್ಲಿ ಯಾವ ರೇಂಜ್ಗೆ ಅಂದರೆ ಎಲ್ಲಿಯೂ ಕೂಡ ರೂಮ್ ಸಿಗ್ತಾ ಇಲ್ಲ, ಎಲ್ಲಿ ನೋಡಿದ್ರೂ ಜನ. ಇದೆಲ್ಲದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು 10-15 ದಿನ ಅಡ್ಜಸ್ಟ್ ಮಾಡಿ ಅಂತ ಸ್ಥಳೀಯರಿಗೆ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಅಯೋಧ್ಯೆಗೆ ದಿನಕ್ಕೆ ಎಷ್ಟು ಸಾವಿರ ಜನ ಬರ್ತಾ ಇದ್ದಾರೆ, ಎಷ್ಟು ಲಕ್ಷ ಜನ ಬರ್ತಾ ಇದ್ದಾರೆ, ಯಾಕೆ ಈ ರೀತಿಯ ಘೋಷಣೆಯನ್ನ ಮಾಡಲಾಗಿದೆ? ದಿವ್ಯಾ, ಈಗ ನೋಡಿ, ಎಲ್ಲರಿಗೂ ಗೊತ್ತಿರುವಂತೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ನಾಳೆ ಮುಖ್ಯವಾಗಿ ಮೌನಿ ಅಮಾವಾಸ್ಯೆ ಇರುವಂತದ್ದು. ಈ ಒಂದು 45 ದಿನಗಳ ಕಾಲ ಮಹಾಕುಂಭಮೇಳ ಏನ್ ನಡೆಯುತ್ತೆ, ಇದರಲ್ಲಿ ಅತ್ಯಂತ ಪವಿತ್ರವಾದಂತ ದಿನ ಮೌನಿ ಅಮಾವಾಸ್ಯೆ ಆಗಿರುವಂತದ್ದು. ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಈಗ ತ್ರಿವೇಣಿ ಸಂಗಮದತ್ತ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಈಗ ಬರ್ತಿರುವಂತ ಜನರು ಪ್ರಯಾಗ್ರಾಜ್ ಬಳಿಕ ಅಯೋಧ್ಯೆಗೆ ಹೋಗಿ ಅಲ್ಲಿ ಶ್ರೀರಾಮನ ದರ್ಶನವನ್ನ ಕೂಡ ಮಾಡ್ಲಿಕ್ಕೆ ಇಚ್ಛಿಸ್ತಾ ಇರುವಂತದ್ದು. ಇವತ್ತಿನಿಂದಲೇ ದೊಡ್ಡ ಪ್ರಮಾಣದಲ್ಲಿ ಜನಸಾಗರ ಧಾರ್ಮಿಕ ಕ್ಷೇತ್ರಗಳತ್ತ ಹರಿದ ಬರ್ತಾ ಇರುವಂತದ್ದು. ಮುಖ್ಯವಾಗಿ ಅಯೋಧ್ಯೆಗೂ ಕೂಡ ಆ ದೊಡ್ಡ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಈಗ ಭಕ್ತಾದಿಗಳು ಕೂಡ ಬರ್ತಾ ಇರುವಂತದ್ದು. ಹೀಗಾಗಿ ಅಯೋಧ್ಯೆಯಲ್ಲಿ ಈಗಾಗಲೇ ಜನಸಂದಣಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸಿರುವಂತದ್ದು. ಅಲ್ಲಿ ಕೂತ್ಕೊಳ್ಳೋಕು ನಿಂತ್ಕೊಳ್ಳೋಕು ಕೂಡ ಜಾಗ ಇಲ್ಲದೆ ಇರೋಷ್ಟು ಸಮಸ್ಯೆ ನಿರ್ಮಾಣ ಆಗಿದೆ. ಇದ್ರ ಜೊತೆಗೆ ದರ್ಶನಕ್ಕೂ ಕೂಡ ಸಾಕಷ್ಟು ಅನಾನುಕೂಲಗಳು ಆಗ್ತಾ ಇದಾವೆ. ಹೀಗಾಗಿ ಈಗ ಶ್ರೀರಾಮ ಟ್ರಸ್ಟ್ ಏನಿದೆ, ದೇವಸ್ಥಾನದ ಟ್ರಸ್ಟ್, ಅವರೊಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸ್ಥಳೀಯ ಜನರು ಅಥವಾ ಸುತ್ತಮುತ್ತಲಿನ ಜನರು ಏನಿದ್ದಾರೆ, ಅವರು ಮುಂದಿನ 15ರಿಂದ 20 ದಿನಗಳ ಕಾಲ ದರ್ಶನಕ್ಕೆ ಬರಬಾರ್ದು. ಯಾಕೆಂದ್ರೆ ಹೊರಗಿನಿಂದ ಬಂದು ದರ್ಶನ ಪಡೆಯುವಂತ ಜನರಿಗೆ ಅನುಕೂಲವನ್ನ ಮಾಡ್ಕೊಡ್ಬೇಕು. ಸ್ಥಳೀಯ ಜನರು ಯಾವಾಗ ಬೇಕಾದ್ರೂ ದರ್ಶನವನ್ನ ಮಾಡ್ಕೊಳ್ಬಹುದು. ಹೀಗಾಗಿ ಹೊರಗಿನ ಜನರು ಏನು ಬರ್ತಾ ಇದ್ದಾರೆ ಅವರಿಗೆ ಅನುಕೂಲವನ್ನ ಮಾಡ್ಕೊಡುವಂತ ದೃಷ್ಟಿಯಿಂದ ಸ್ಥಳೀಯ ಜನರು ಸಾಧ್ಯವಾದಷ್ಟು ದರ್ಶನವನ್ನ ಅವಾಯ್ಡ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವ್ರ ದರ್ಶನವನ್ನ ಪಡ್ಕೊಡ್ಬೇಕು. ಹೊರಗಡೆಯಿಂದ ಬರುವಂತ ಜನರಿಗೆ ದರ್ಶನಕ್ಕೆ ಒಂದಿಷ್ಟು ಹಿತಕರವಾದಂತ ವಾತಾವರಣವನ್ನ ಕೂಡ ಕಲ್ಪಿಸ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಟ್ರಸ್ಟ್ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ನಾಳೆ ಕೂಡ ಮೌನಿ ಅಮಾವಾಸ್ಯೆ ಆಗಿರುವಂತಹ ಹಿನ್ನೆಲೆಯಲ್ಲಿ ತ್ರಿವೇಣಿ ಸಂಗಮದಿಂದ ಸ್ನಾನ ಮಾಡುವಂತ ಕೋಟ್ಯಾಂತರ ಸಂಖ್ಯೆಯ ಜನರು ಅಯೋಧ್ಯೆ ಮತ್ತೆ ವಾರಣಾಸಿ ಕಡೆಗೆ ಹೋಗ್ತಾರೆ. ಈಗ ಮುಖ್ಯವಾಗಿ ಅಯೋಧ್ಯೆಯಲ್ಲೂ ಕೂಡ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿ 1 ವರ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕಾರಣಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಯೋಧ್ಯೆಗೆ ಜನರು ಹೋಗ್ತಿದ್ದಾರೆ. ಹೀಗಾಗಿ ಈ ಒಂದು ಪ್ರಕಟಣೆಯನ್ನ ಈಗ ಟ್ರಸ್ಟ್ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.